ಪ್ರೀತಿಯ ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಇಂದು ನಾವು ನಿಮಗೆ ಬಹಳ ಒಂದು ಮುಖ್ಯವಾದ ವಿಚಾರ ಅದೇನೆಂದರೆ ನೋಡಿ, ಗುಬ್ಬಿ ತಾಲೂಕು ಗ್ರಾಮ ಪಂಚಾಯತಿ ಅಳಿಲ್ಘಟ್ಟ ಗ್ರಾಮ ಪಂಚಾಯತಿಯ ಕರ್ಮಕಾಂಡವನ್ನು ನಿಮ್ಮ ಮುಂದಿಡ್ತಿದ್ದೀವಿ. ಬನ್ನಿ, ಇಲ್ಲಿ ನೋಡಿ, ನಿನ್ನೆ ಮೊನ್ನೆ ತಯಾರು ಮಾಡಿದಂಥ ಚರಂಡಿ ನೀರು ಸೀದಾ ಎಲ್ಲಿ ಹೋಗ್ತಿದೆ ಅಂದ್ಕೊಂಡ್ರ, ಈ ಚರಂಡಿ ನೀರು ಕೊಚ್ಚೆ ನೀರನ್ನು ದೇವಸ್ಥಾನಗಳ ಮುಂದೆ ಹೋಗುತ್ತೆ. ದೇವಸ್ಥಾನಗಳ ಮುಂದೆ ಹೋಗಿದ್ದು ದೇವರುಗಳನ್ನು ಪುಣ್ಯ ಮಾಡೋ ಅಂತ ಅಮ್ಮನವರ ಕೆರೆಗೆ ಆಯ್ದು ಬಿಡೋ ಕೆಲಸ ಈ ಗ್ರಾಮ ಪಂಚಾಯತಿಯವರು ಮಾಡ್ತಿದ್ದಾರೆ. ಇದು ಸಾರ್ವಜನಿಕರ ಕೆಂಗಣ್ಣು ಕೆಗ್ಗರಿಸಿ ನಿಂತಂತಾಗಿದೆ. ಬನ್ನಿ ನೋಡಿ, ಈ ನೀರು ಇಲ್ಲಿ ಕೊಚ್ಚೆ ನೀರಾಗಿ ಸೀದಾ ಅಮ್ಮನವರ ಕೆರೆಗೆ ಹೋಗ್ತದೆ. ಇಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಜನ ಕೇಳ್ತಿದ್ದಾರೆ. ಗ್ರಾಮ ಪಂಚಾಯತಿಯವರಂತೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಏಕೆಂದರೆ ಅವ್ರಿಗೆ ಏನು ಕಂಡು ಏನಾಗಬೇಕಾಗತ್ತೆ, ಒಟ್ಟಿನೊಳಗೆ ಎಲ್ಲ ಒಂದು ಕಡೆ ಸೇರಿದರೆ ಸಾಕು. ದೇವಸ್ಥಾನಕ್ಕನ ಹೋಗಲಿ, ದೇವ್ರ ಕೆರೆಗಾದರೂ ಹೋಗಲಿ, ನಮಗೇನು ಅನ್ನೋ ಥರ ಸುಮ್ಮನೆ ಸೈಲೆಂಟ್ ಆಗಿದ್ದಾರೆ. ಆದರೂ ಮಾತ್ರ ಅಳಿಲ್ಘಟ್ಟದ ಜನ ಇದನ್ನ ವಿರೋಧ ಮಾಡ್ತಿದ್ದಾರೆ. ಏಕೆಂದರೆ ಪುಣ್ಯಸ್ಥಳ ಜಾಗ ಅಮ್ಮನವರ ಕೆರೆ. ಈ ಅಮ್ಮನವರ ಕೆರೆಗೆ ಈ ಚರಂಡಿ ನೀರನ್ನು ಬಿಟ್ಟಿದ್ದಾರೆ ನೋಡಿ. ಚರಂಡಿ ನೀರು ಅಮ್ಮನವ್ರ ಕೆರೆ ಸೇರ್ತಾ ಇದೆ. ಹೀಗಾದರೆ ಈ ಪುಣ್ಯ ಸ್ಥಳ ಹೇಗೆ ಅನ್ನೋದು ಜನರಿಗೆ ಚಿಂತೆ ಆಗಿದೆ. ಪುಣ್ಯ ಸ್ಥಳಕ್ಕೆ ಈ ಕೊಚ್ಚೆ ನೀರನ್ನು ಬಿಟ್ಟಂಥ ಗ್ರಾಮ ಪಂಚಾಯತಿಗೆ ಯಾವ ರೀತಿ ಜನ ಹೇಳಬೇಕು, ಯಾವ ರೀತಿ ಅಧಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕಂತ ಗೊತ್ತಾಗ್ತಲ್ಲ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಚರಂಡಿ ನೀರನ್ನು ದಯಮಾಡಿ ಬೇರೆ ಎಲ್ಲಾದರೂ ತಿರುಗಬೇಕಂತ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಆದರೂ ಮಾತ್ರ ಯಾರು ತಲೆ ಕೆಡಿಸ್ಕೊಂತಲ್ಲ. ನೋಡಿ, ದೇವಸ್ಥಾನದ ಮುಂದೆನೇ ಹೋಗ್ತಾ ಇದೆ. ದೇವಸ್ಥಾನದ ಮುಂದೆ ಹೋಗಿ ಕೊನೆಗೆ ಅಮ್ಮನವರ ಕೆರೆಗೆ ಸೇರ್ತದೆ. ಆದರೆ ಇಲ್ಲಿನ ಸ್ಮೆಲ್ಲು ಇನ್ನೂ ಎಷ್ಟು ಜನ ಕಾಯಿಲೆ ತಂದಿಕ್ಬೇಕಂತ ಗೊತ್ತಿಲ್ಲ. ಸಂಬಂಧಪಟ್ಟ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ದಯಮಾಡಿ ಅನ್ಯಾಯನ ನಿಲ್ಲಿಸ್ಬೇಕಂತ ಕೇಳ್ಕೊತಿದ್ದೀವಿ.